ಇಂದು ಮಹತ್ವದ ಸಚಿವ ಸಂಪುಟ ಸಭೆ ಸಿಎಂ ನೇತೃತ್ವದಲ್ಲಿ ನಡೆಯಲಿದೆ ಕ್ಯಾಬಿನೆಟ್ ಮೀಟಿಂಗ್. ಬೆಳಗ್ಗೆ 11ಕ್ಕೆ ವಿಧಾನಸೌಧದಲ್ಲಿ ಒಂದು ಸಭೆ ನಡೆಯಲಿದೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಬಿಜೆಪಿ ಅವಧಿಯ ಕೋವಿಡ್ ಹಗರಣದ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಬಿಎಸ್ವೈ, ಶ್ರೀರಾಮುಲು, ಸುಧಾಕರ್ ವಿರುದ್ಧ ಆರೋಪಗಳಿದೆ. ಅಕ್ರಮ ಎಸಗಿದ್ದಾರೆ ಅಂತ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಲಾಗಿದೆ. ಬಿಎಸ್ವೈ, ಶ್ರೀರಾಮುಲು ತನಿಖೆಗೆ ಶಿಫಾರಸು. ಇವತ್ತು ಮಹತ್ವವಾದಂತ ಸಭೆ ಕ್ಯಾಬಿನೆಟ್ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಏನ್ ನಿರ್ಣಯಗಳನ್ನ ಏನ್ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗೋದ್ರ ಜೊತೆಗೆ ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ. ಸಭೆಯಲ್ಲಿ ಹಾಗಿದ್ರೆ ಯಾವ ವಿಚಾರಗಳು ಚರ್ಚೆ ಆಗಬಹುದು? ಈ ಚರ್ಚೆಯಿಂದ ಯಾರಿಗೆ ಸಂಕಷ್ಟ ಮತ್ತು ಸಮಸ್ಯೆ ಎದುರಾಗಬಹುದು ನೋಡ್ತಾ ಹೋಗೋಣ. ನೋಡಿ, ಸಭೆಯಲ್ಲಿ ಪ್ರಮುಖವಾದಂತ ವಿಚಾರಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇವತ್ತು 11 ಗಂಟೆಗೆ ಸಭೆ ಪ್ರಾರಂಭ ಆಗತ್ತೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಸಭೆಯಲ್ಲಿ ಚರ್ಚೆಗೆ ಬರುವಂತ ಪ್ರಮುಖ ವಿಚಾರಗಳು ಏನು ಅಂತಂದ್ರೆ ಬಿಜೆಪಿ ಅವಧಿಯ ಕೋವಿಡ್ ಹಗರಣದ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅತಿ ದೊಡ್ಡ ಹಗರಣ ನಡೆದಿತ್ತು. ಅದು ಕೋವಿಡ್ ಹಗರಣ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇತ್ತು. ಆಗ ಸಾವಿರಾರು ಸಾವು ನೋವು ಸಂಭವಿಸಿದ್ರು ಕೂಡ ಅಧಿಕಾರದಲ್ಲಿ ಇದ್ದಂಥ ಬಿಜೆಪಿ ಹಗರಣಗಳಲ್ಲಿ ಭಾಗಿಯಾಗಿತ್ತು, ದುಡ್ಡು ಹೊಡೆಯೋದಕ್ಕೆ ನೋಡ್ಕೊಂಡಿತ್ತು ಅನ್ನುವಂಥದ್ದನ್ನ ಆರೋಪಿಸ್ತಾ ಬರ್ತಾ ಇದ್ರು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ಅಕ್ರಮ ಕುರಿತು ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಆಲ್ರೆಡಿ ತನಿಖಾ ವರದಿ ಎಲ್ಲವೂ ಕೂಡ ಆಗಿದೆ. ವಿಶೇಷ ತನಿಖಾ ತಂಡವನ್ನ ರಚಿಸುವ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಚಳಿಗಾಲದ ಅಧಿವೇಶನದ ದಿನಾಂಕವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇನ್ನೇನು ಚಳಿಗಾಲದ ಅಧಿವೇಶನ ಪ್ರಾರಂಭ ಮಾಡಬೇಕು, ಅದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಬೇಕು, ಅಂದರೆ ಡೇಟ್ ಫಿಕ್ಸ್ ಮಾಡಬೇಕು. ಯಾವಾಗ, ಏನು, ಎತ್ತ, ಇದನ್ನೆಲ್ಲ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಎಐಸಿಸಿ ಅಧಿವೇಶನ ನಡೆಸುವ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಬರಾಕ್ ಒಬಾಮಾ ಕರೆಸುವಂತ ಬಗ್ಗೆ ಫೈನಲ್ ಚರ್ಚೆಗಳಾಗೋದು ಬಾಕಿ ಇದೆ. ಜಾತಿ ಗಣತಿ ಜಾರಿ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆಯನ್ನು ಮಾಡುವ ಸಾಧ್ಯತೆ ಇದೆ. ಜಾತಿ ಗಣತಿಯ ವಿಚಾರಕ್ಕೂ ಕೂಡ ಸಾಕಷ್ಟು ಬೇಕು, ಬೇಡ, ಪರ, ವಿರೋಧದ ಚರ್ಚೆಗಳು ನಡೀತಾ ಇದೆ. ಸ್ವತಃ ಕಾಂಗ್ರೆಸ್ ಸರ್ಕಾರದಲ್ಲೇ ಇರುವಂಥ ಒಂದಷ್ಟು ನಾಯಕರುಗಳು ಬೇಡ ಅಂತ, ಕೆಲವರು ಬೇಕು ಅಂತ, ಅದ್ರ ಬಗ್ಗೆನೂ ಒಂದು ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಿವರೆಗೂ ಎಲೆಕ್ಷನು ಅಂತ ಆಯಿತು. ಸೊ ಎಲೆಕ್ಷನು ಮುಗ್ದು ಹೋಗಿದೆ. ಹಾಗಿದ್ರೆ ಜಾತಿ ಗಣತಿ ಜಾರಿ ಮಾಡ್ತಾರಾ ಮಾಡಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಮಾಡಬೇಕು ಅನ್ನೋ ಒತ್ತಾಯ ಇದೆ, ಮಾಡಬಾರ್ದು ಅನ್ನೋ ವಿರೋಧ ಇದೆ. ಅದ್ರ ಬಗ್ಗೆ ಒಂದು ಚರ್ಚೆಯ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಒಂದು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ಸದನ ಸಮಿತಿ ರಚಿಸಿದ ಸರ್ಕಾರ ಒಳ ಮೀಸಲಾತಿ ಬಗ್ಗೆಯೂ ಕೂಡ ಏಕಸದಸ್ಯ ಕಮಿಟಿ ರಚನೆಯ ಬಗ್ಗೆ ಕೂಡ ಚರ್ಚೆ ಮಾಡಲಾಗತ್ತೆ. ಸೊ ಸಂಪುಟದಲ್ಲಿ ಈ ಎಲ್ಲ ವಿಚಾರಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬಹಳ ಮಹತ್ವ ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತು. ಅದು ಒಳ ಮೀಸಲಾತಿ ಆಗಿರಬಹುದು, ಅದರ ಜೊತೆಗೆ ಅಧಿವೇಶನ ಆಗಿರ್ಬೋದು, ಅದರ ಜೊತೆಗೆ ಕೋವಿಡ್ ಹಗರಣ ಆಗಿರ್ಬೋದು. ಇವತ್ತು ಆ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಈ ಮೀಟಿಂಗ್? ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ಕೆಲವು ಯೋಜನೆಗಳಿಗೆ ಹೊಸದಾಗಿ ಅನುಮತಿಯನ್ನ ಕೊಡೋದು, ಹಾಗೆ ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತೆ. ಅದನ್ನ ಹೊರತುಪಡಿಸಿ ರಾಜಕೀಯವಾಗಿ ಕೂಡ ಕೆಲವು ವಿಷಯಗಳ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ. ಈಗಾಗಲೇ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಮ್ಯಾಂಡ್ಗಳು ಕೂಡ ಇದೆ. ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪಂಗಡ ಒತ್ತಾಯವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗೆ ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಳೆದ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು. ಸಂಪುಟ ಸಭೆಯಲ್ಲಿ ಏಕಸದಸ್ಯ ಕಮಿಟಿಯನ್ನ ಆಯೋಗವನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ನಿನ್ನೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯನ್ನ ಮಾಡಲಾಗಿದೆ. ಕಮಿಟಿಗೆ 2 ತಿಂಗಳ ಸಮಯಾವಕಾಶವನ್ನು ಕೂಡ ಕೊಡಲಾಗಿದೆ. ಅದರ ಬಗ್ಗೆ ಕೂಡ ಇವತ್ತು ಘಟನೋತ್ತರ ಅನುಮತಿಯನ್ನ ಕೊಡುವಂತ ಒಂದು ನಿರ್ಧಾರವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ.
ಕಮಿಟಿ 2 ತಿಂಗಳ ಒಳಗೆ ಒಂದು ಡಾಟಾ ಸಂಗ್ರಹವನ್ನ ಮಾಡಿ ಅದರ ಆಧಾರದ ಮೇಲೆ ಒಳ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಶಿಫಾರಸನ್ನ ಮಾಡಿದ್ರೆ ದಲಿತ ಒಳ ಮೀಸಲಾತಿಯನ್ನ ಜಾರಿಗೆ ತರೋದು ನಿರ್ಧಾರವನ್ನ ಸರ್ಕಾರ ಮಾಡಲಿದೆ. ಅದರ ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ. ಹಾಗೆ ಜಾತಿ ಗಣತಿ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಯಾಕೆಂದ್ರೆ ಈಗಾಗಲೇ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೆಜ್ಜೆಯನ್ನ ಇಟ್ಟಿತ್ತು. ಆದ್ರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿರೋದ್ರಿಂದ ಅದನ್ನ ಪೆಂಡಿಂಗ್ ಇಡಲಾಗಿದೆ. ಹಾಗಾಗಿ ಅದರ ಬಗ್ಗೆ ಇವತ್ತು ಯಾವ ರೀತಿಯಾದಂತ ನಿರ್ಧಾರವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಇದರ ನಂತರದಲ್ಲಿ ಕೋವಿಡ್ ಹಗರಣ ಸಾಕಷ್ಟು ಈಗ ಸರ್ಕಾರ ಒಂದು ಕಡೆ ಮೂಡ ಮತ್ತೆ ವಕ್ಫ್ ವಿಚಾರವನ್ನ ತೆಗೆದುಕೊಂಡು ಬಿಜೆಪಿ ಪಕ್ಷ ಯಾವಾಗ ಸರ್ಕಾರಕ್ಕೆ ಮುಜುಗರ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತೋ ಅದನ್ನ ಗಮನದಲ್ಲಿಟ್ಕೊಂಡೆ ಈಗ ಬಿಜೆಪಿ ನಾಯಕರ ಬಾಯಿಯನ್ನ ಮುಚ್ಚಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋವಿಡ್ ಹಗರಣವನ್ನ ಸರ್ಕಾರ ಕೆದಕಿದೆ. ಈಗಾಗಲೇ ಪುನಃ ಅವರ ಕಮಿಟಿ ಏನು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಆ ಮಧ್ಯಂತರ ವರದಿಯ ಕೆಲವು ಅಂಶಗಳು ಈಗಾಗಲೇ ಮೊನ್ನೆ ಕೂಡ ಸೋರಿಕೆಯಾಗಿತ್ತು. PA ಕಿಟ್ ನಲ್ಲಿ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ಬಿಡುಗಡೆಯಾಗಿತ್ತು. ಅದಾದ ಬಳಿಕ ಮೊನ್ನೆ ಲ್ಯಾಬ್ಗಳಲ್ಲಿ ಅಕ್ರಮವಾಗಿ ನಿಯಮ ಬಾಹಿರವಾಗಿ ಹಣವನ್ನ ಸಂದಾಯ ಮಾಡಲಾಗಿದೆ ಅನ್ನುವಂತಹ ದಾಖಲೆಗಳು ಕೂಡ ಲೀಕ್ ಆಗಿದ್ವು. ಅದರ ಜೊತೆಗೆ ಸಾವಿನ ಅಂಕಿ ಸಂಖ್ಯೆಗಳನ್ನು ಕೂಡ ಅಂದಿನ ಸರ್ಕಾರ ಮುಚ್ಚಿಟ್ಟಿತ್ತು, ತಪ್ಪು ಅಂಕಿಅಂಶಗಳನ್ನ ಕೊಟ್ಟಿತ್ತು ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಬಯಲಿಗೆ ಬಿದ್ದಿದೆ. ಈ ವಿಚಾರಗಳು ಸಾಕಷ್ಟು ಗಂಭೀರವನ್ನ ಪಡ್ಕೊಂಡಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಗಂಭೀರವಾಗಿ ಚರ್ಚೆ ಆಗತ್ತೆ. ಈಗಾಗಲೇ ಮಧ್ಯಂತರ ವರದಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವರಾಗಿರುವಂತ ಶ್ರೀರಾಮುಲು ಅವರಿಗೆ ಪ್ರಾಸಿಕ್ಯೂಷನ್ ಅನ್ನ ಮಾಡ್ಬೇಕು ಅನ್ನುವಂತ ಶಿಫಾರಸನ್ನ ಮಾಡಿದೆ. ಅಂದ್ರೆ ಅವರನ್ನ ತನಿಖೆಗೆ ಒಳಪಡಿಸ್ಬೇಕು, ಕ್ರಿಮಿನಲ್ ಕೇಸನ್ನ ಅವರ ಮೇಲೆ ದಾಖಲಿಸಬೇಕು ಅನ್ನುವಂತ ಶಿಫಾರಸುಗಳಿದೆ. ಸೊ ಹಾಗಾಗಿ ಇದರ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ನೀತಿ ಶಿವು, ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಬಿಜೆಪಿ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಮುನ್ನೆಲೆಗೆ ತರ್ತೀವಿ, ಜೊತೆಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತಲೇ ಹೇಳಿದ್ದು. ಸೊ ಇಷ್ಟು ದಿನ ಈಗಂತೂ ಎಲೆಕ್ಷನ್ ಅದು ಇದು ಅಂತ ಬ್ಯುಸಿ ಇದ್ದಂಥ ನಾಯಕರು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇವಲ ಕೋವಿಡ್ ವಿಚಾರಕ್ಕೆ ಮಾತ್ರ ಅಲ್ಲದೆ ಬಿಜೆಪಿ ಅವಧಿಯಲ್ಲಿ ನಡೆದ ಬೇರೆ ಹಗರಣಗಳ ವಿಚಾರದ ಬಗ್ಗೆಯೂ ಪ್ರಸ್ತಾಪಿಸುವ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಒಂದು, ಮತ್ತು ಬಿಜೆಪಿ ನಾಯಕರಿಗೆ ಯಾವ ರೀತಿಯಾಗಿ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಂತ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು, ಮೈತ್ರಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಆದರೆ ಬಿಜೆಪಿ ಅಧಿಕಾರದಲ್ಲಾದಂಥ ಹಗರಣಗಳನ್ನ ಮುನ್ನೆಲೆಗೆ ತರೋದ್ರ ಮುಖಾಂತರವಾಗಿ ಬಿಜೆಪಿಗೆ ಯಾವ ತರ ಈಗ ಮುಜುಗರ ಆಗತ್ತೆ ಅಂತ. ನೀತಿ ಮೂಡ ಹಾಗೆ ವಕ್ಫ್ ವಿಚಾರವನ್ನ ಇಟ್ಕೊಂಡು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಪ್ರತಿಪಕ್ಷಗಳು ಮಾಡಿದ್ವು. ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ವಕ್ಫ್ ವಿಚಾರವನ್ನ ಇಟ್ಕೊಂಡೆ ಸರ್ಕಾರಕ್ಕೆ ಇವತ್ತಿಗೂ ಕೂಡ ಮುಜುಗರವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮೂಡಾದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ. ಇಡಿ ಕೂಡ ಎಂಟ್ರಿ ಆಗಿದೆ. ಅಕ್ರಮ ಹಣ ವರ್ಗಾವಣೆ ಆಗದ ಹಿನ್ನೆಲೆಯಲ್ಲಿ ಇಡಿ ಇನ್ನೂ ಕೂಡ ಹಿಂದೇಟನ್ನ ಆಗ್ತಾ ಇದೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ಬೇಕಾದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೇಕಾಗತ್ತೆ. ಆದ್ರೆ ಮೂಡಾದಲ್ಲಿ ನಿವೇಶನಗಳ ಹಂಚಿಕೆ ಆಗಿರೋದ್ರಿಂದ ಅಲ್ಲಿ ಹಣದ ಅಕ್ರಮ ಆಗಿಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಇನ್ನೂ ಕೂಡ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಿಬಿಐ ಬಳಸ್ಕೊಂಡು ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆಗಿತ್ತು. ಹಾಗಾಗಿ ಯೂನಿಯನ್ ಬ್ಯಾಂಕು ಹೈಕೋರ್ಟ್ ಮೆಟ್ಟಿಲನ್ನ ಏರಿತ್ತು, ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ. ನಿನ್ನೆ ಹೈಕೋರ್ಟ್ ನಲ್ಲಿ ಸಿಬಿಐ ತನಿಖೆಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ತೀರ್ಪನ್ನ ಹೈಕೋರ್ಟ್ ಕೂಡ ನೀಡಿದೆ. ಇದು ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಬಲವನ್ನ ತಂದುಕೊಟ್ಟಿದೆ. ಹಾಗಾಗಿ ಬಿಜೆಪಿ ನಾಯಕರನ್ನ ಹೇಗಾದ್ರೂ ಮಾಡಿ ಬಾಯಿ ಮುಚ್ಚಿಸ್ಬೇಕು, ಮತ್ತೆ ಅವರಿಗೂ ಕೂಡ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಹಲವು ಆಲೋಚನೆಗಳನ್ನ ಹಾಕೊಂಡಿದೆ. ಈಗಾಗಲೇ ಬಿಟ್ಕಾಯಿನ್ ಪ್ರಕರಣ ಇರ್ಬೋದು, PSI ಪ್ರಕರಣದಲ್ಲಿ ಈಗಾಗಲೇ ಕಮಿಟಿ ಮತ್ತೆ ಆಯೋಗಗಳನ್ನ ರಚನೆ ಮಾಡಿ ಅದರ ಒಂದು ತನಿಖೆಯನ್ನ ಮಾಡುವಂತ ಒಂದು ಪ್ರಯತ್ನಗಳು ಈಗಾಗಲೇ ಸರ್ಕಾರದಲ್ಲಿ ಆಗ್ತಾ ಇದೆ. ಆ ತನಿಖಾ ವರದಿಗಳು ಬರ್ಬೇಕಾಗತ್ತೆ. ಆ ನಂತರದಲ್ಲಿ ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಬಯಲಾಗಿದ್ದೆ ಆದ್ರೆ ಅವರ ವಿರುದ್ಧವಾಗಿ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶಗಳು ಸರ್ಕಾರದ ಮುಂದಿದೆ. ಈಗ ಕೋವಿಡ್ ಅಕ್ರಮ ಪ್ರಮುಖವಾಗಿ ವರದಿಯಲ್ಲಿ ಇರುವಂತಹ ಶಿಫಾರಸುಗಳು ಸೋರಿಕೆ ಆಗಿರೋದ್ರಿಂದ
ಸಹಜವಾಗಿ ಅದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅವಕಾಶಗಳಿದೆ. ಹಾಗಾಗಿ ಇಂದಿನ ಬಿಜೆಪಿ ಸರ್ಕಾರದ ಇವತ್ತಿನ ಮಾಜಿ ಸಿಎಂ ಹಾಗೆ ಮಾಜಿ ಸಚಿವರಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದೆ. ಸಾವಿರ ಸಂಖ್ಯೆಯಲ್ಲಿ ಸುಮಾರು 37,000 ಜನ ಸಾವನ್ನಪ್ಪಿದ್ದಾರೆ ಕೋವಿಡ್ ನಲ್ಲಿ ಅನ್ನುವಂತ ಒಂದು ಸುಳ್ಳು ವರದಿಯನ್ನ ಅವತ್ತಿನ ಸರ್ಕಾರ ಕೊಟ್ಟಿದೆ ಅನ್ನುವಂತ ಆರೋಪಗಳಿದೆ. ವಾಸ್ತವವಾಗಿ ಸುಮಾರು 1,52,000 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಆ ವಿಚಾರದಲ್ಲೂ ಕೂಡ ಸುಳ್ಳುಗಳನ್ನ ಹೇಳಲಾಗಿದೆ. ಹಾಗೆ ಲ್ಯಾಬ್ಗಳಿಗೆ ನಿಯಮಬಾಹಿರವಾಗಿ ಹಣವನ್ನ ಸಂದಾಯ ಮಾಡಿದ್ದಾರೆ. ಯಾಕಂದ್ರೆ ನಿಯಮಗಳಿದೆ. ಲ್ಯಾಬ್ಗಳಿಗೆ ಹಣವನ್ನ ಕೊಡ್ಬೇಕಾದ್ರೆ ಅಲ್ಲಿ ಕಿಟ್ಗಳನ್ನ ನೀವು ಖರೀದಿ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಕೂಡ ನಿಯಮಗಳ ಅನುಸಾರವಾಗಿಯೇ ಪಾರದರ್ಶಕವಾಗಿ ಟೆಂಡರ್ ಅನ್ನ ಕರೆದು ಅದನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಲ್ಲಿ ಖರೀದಿಯನ್ನ ಮಾಡಲಾಗಿದೆ, ಮತ್ತೆ ಹಣವನ್ನ ಸಂದಾಯ ಮಾಡಲಾಗಿದೆ ಅನ್ನುವಂತ ಆರೋಪಗಳಿದೆ. PPE ಕಿಟ್ ನಲ್ಲೂ ಕೂಡ 200 ರೂಪಾಯಿ ಇರುವಂತದ್ದಕ್ಕೆ 2,000 ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಲಾಗಿದೆ ಅನ್ನುವಂತ ಆರೋಪಗಳನ್ನ ಆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಕೋವಿಡ್ ಹಗರಣ ಬಿಜೆಪಿ ನಾಯಕರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲೇ ಸರ್ಕಾರ ಕೂಡ ಈಗ ಕ್ರಮಕ್ಕೆ ಮುಂದಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.